ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಸಖತ್ತಾಗಿದ್ದೀನಿ. ಬೆಳಗ್ಗೆ 7:06 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಹ್ಯಾಪಿ ಗುರುವಾರ. ರಾಯರು ಒಳ್ಳೇದು ಮಾಡಲಿ, ಹಾಗೆ ನನಗೊಂಚೂರು ಒಳ್ಳೇದು ಮಾಡಲಿ. ನಮ್ಮ ಅಜ್ಜಿ ನೀರೊಲೆ ಉರಿ ಹಾಕವ ಅಂದೆ. ನಾನು 6 ಕಾಲಿಗೆ ಎದ್ದು ಸ್ನಾನ ಮಾಡ್ಕೊಂಡ್ಬಂದು ಸೀರೆ ಉಟ್ಕೊಳ್ಳೋದೇ 20 ನಿಮಿಷ ಆಗೋಗೈತೆ. ಇಷ್ಟೊತ್ತು ಪೂಜೆ ಆಗಬೇಕಿತ್ತು. ಇವತ್ತು ಡ್ಯೂಟಿಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಡಾಕ್ಟರ್ದು ಒಂದು ವಿಸಿಟ್ ಇದೆ ನಮಗೆ. ಮಕ್ಕಳು ಚೆಕಪ್ಗೆಲ್ಲ ಬರ್ತಾರಲ್ಲ, ಹಾಗಾಗಿ ಹೋಗ್ತಾ ಇದ್ದೀನಿ. ಹಾಗೂ ಪಿನ್ ಸರಿಯಾಗಲಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ನಾನು ಈ ಥರ ರೆಡಿಯಾಗಿ ಅರ್ಧ ಗಂಟೆ ತೊಗೊಂಡಿದ್ದೀನಿ. ನನ್ನ ಟೈಮ್ ಎಲ್ಲ ಈ ಸೀರೆ ಹಾಕೊಳ್ಳೋದ್ರಲ್ಲೇ ಹೋಯಿತು. ಸಿಂಪಲಾಗಿ ಈ ಥರ ರೆಡಿಯಾಗಿದ್ದೀನಿ. ಇವಾಗ ಪೂಜೆ ಮಾಡಿ ಹೊರಡಬೇಕು. ಪಾಪ ನಮ್ಮ ತಿಂಡಿ ಏನು ಮಾಡಿಲ್ಲ, ಕರೆಂಟ್ ಇಲ್ಲ. ಹೊರಗಡೆಲ್ಲೇ ತಿನ್ಕೋತೀನಿ ಹೋಟೆಲಲ್ಲಿ. ಇವಾಗ ಬನ್ನಿ ಪೂಜೆ ಮಾಡೋಣ ರಾಯರಿಗೆ. ಫ್ರೆಂಡ್ಸ್, ಪೂಜೆ ಮುಗೀತು, ಕರೆಂಟ್ ಇಲ್ಲ. ಸಿಂಪಲ್ ಪೂಜೆ ಅಷ್ಟೇ ನಮ್ಮದು. ಬಾಯ್ ಮಾಡು. ಎಷ್ಟೊತ್ತು ಮುಗಿದಲ್ಲಿ ಗೊತ್ತಿಲ್ಲ, ಮಧ್ಯಾಹ್ನ ಆಗ್ಬೋದು. ಬಾಯ್ ಮಾಡವ. ನಾನು ಬರೋದಿಲ್ಲ, ನಮ್ಮ ಅವ್ವ ಗೊತ್ತಿಲ್ಲ. ಬರ್ತೀನಿ ಕಣಮ್ಮ. ನಾನು ಬೆಂಗ್ಳೂರಿಗೆ ಹೋಗ್ತಾಯಿದ್ದೀನಿ ಕಣಮ್ಮ. ಹಾಗೆ ಡ್ಯೂಟಿ ಮುಗಿಸ್ಕೊಂಡು ಬೆಂಗ್ಳೂರಿಗೆ ಹೋಗ್ತೀನಿ. ಸರಿ. ಫ್ರೆಂಡ್ಸ್, ಕರೆಕ್ಟಾಗಿ ಇವಾಗ 7:30 ಹೊರಟೆ ನಾನು. ನೋಡೋಣ ಏನು ಸಿಗುತ್ತೆ ಅಂತ ಹೇಳಿ. ಬ್ಯಾಗು ಬುಕ್ಸ್ ಹಾಕ್ಕೊಬಿಟ್ಟಿದ್ದೀನಿ, ಒಂದು 7-8 ಬುಕ್ಸು. ಫುಲ್ಲು ಭಾರ. ಇವಾಗ ಅಣ್ಣ ಪಾಪ ಬುಕ್ ಕೊಟ್ಟರು, ಇಲ್ಲಿ ಹೋಯ್ತಾರಲ್ಲ ಅವರು, ನಮ್ಮ ವಟಾರದವರೇ ಪಾಪ. ಬಸ್ ಮಿಸ್ ಆಗ್ಬಿಡ್ತು. ತಂದರೆ ಕೊಪ್ಪಲು ಗೇಟು ಬಿಟ್ಟು ಕೊಟ್ಟರು. ಒಂದೇ ಸತಿ ಬಸ್ ಹೋಯ್ತು. ಇಲ್ಲಿ ಯಾರು ಕ್ಲಾಸ್ಮೇಟ್ ಬರ್ತಾವೆ, ನೋಡೋಣ ಅಡ್ಡೆ ಹಾಕ್ತೀನಿ. ಮುಂದೆ 8 ಗಂಟೆಗೆ 5 ನಿಮಿಷ ಅದೇನಾಗ ಬಂದೆ, ಬಟ್ ಬಸ್ಸೇ ಇಲ್ಲ. ಒಂದು ಬಸ್ ಇತ್ತು, ಬಂದು ಕೇಳಿದ್ರೆ ರಾಮನಾಥ್ಪುರ ಹೋಗಲ್ಲ, ಅದು ಕೇರಳಪುರ ಲಾಸ್ಟು. 8 ಗಂಟೆ ಬಸ್ ಹೋಗ್ಬಿಟ್ಟೈತೆ. ನೆಕ್ಸ್ಟ್ ಇರೋದು 8:30 ಗಾಡಿನೇ. ಪಾಪ ನಮ್ಮೂರ ಅಣ್ಣ ಎಂಥದ್ದು ತಂದರೆ ಕೊಪ್ಪಲು ಗೇಟ್ ಗಂಟೆ ಬಿಟ್ಟು ಕೊಡ್ತಾ, ಅಲ್ಲಿ ಬಸ್ ಮಿಸ್ ಆಯಿತಾ. ಅಲ್ಲಿ ನಿಂತಿದ್ದೆ. ಅಲ್ಲಿ ನನ್ನ 10th ಕ್ಲಾಸ್ಮೇಟ್ ಒಬ್ಬ ತಂದರೆ ಅವರು ಬರ್ತಾಯಿದ್ರ. ಸೊ ಅಡ್ಡೆ ಹಾಕಿದ್ನ. ಅವ್ರದ್ದು ಮಾಮೂಲಿ ಫ್ರೆಂಡ್ಸ್ ಗೊತ್ತಲ್ಲ, ಅಪರೂಪಕ್ಕೆ ಸಿಕ್ಕಿದ್ರೆ ಅಂತ ಸುಮ್ಮನೆ ಹಂಗೆ ಮಾತಾಡ್ಕೊಂಡು ಬಂದ್ವಿ. ಅಲ್ಲಿಂದ ಇರೋಗೊಂದು 5-6 ನಿಮಿಷ ಆಗುತ್ತೆ ಅಷ್ಟೇ, ತಂದರೆ ಕೊಪ್ಪಲು ಗೇಟಿಂದ ಸಾಲಿಗ್ರಾಮ. ಹುಡುಗ್ರಲ್ವ, ಫಾಸ್ಟಾಗಿ ಹೊಡಿತಾರೆ. ನಮ್ಮ ಅಪ್ಪಾಜಿ ಹಂಗಾದರೆ ನಿಧಾನ. ಪಾಪ 8 ಗಂಟೆ 55 ನಿಮಿಷಕ್ಕೆ ಬಂದೋ ಸಾಸು, 7 ಗಂಟೆ 55 ನಿಮಿಷಕ್ಕೆ ಬಂದೋ ಬಸ್ಸೇ ಇಲ್ಲ ಗೈಸ್. ಮತ್ತೆ ಈಗ ಅರ್ಧ ಗಂಟೆ ಕಾಯಬೇಕು. ನಾನೆಲ್ಲ ಅಲ್ಲಿ ಹೋಗಿ ಸ್ವಲ್ಪ ಬರೆಯೋದಿದೆ, ಬರೆದು ಎಲ್ಲ ಇದು ಮಾಡಬೇಕು. ಟೆನ್ಷನ್ನು ನನಗೆ. ಟೆನ್ಷನ್ ತೊಗೊಂಡೇ ಎಲ್ಲ ಬರೆಯೋದೆಲ್ಲ ತಪ್ಪು ಮಾಡ್ತೀನಿ. ರಾತ್ರಿ 11 ಗಂಟೆ ತನಕ ಕೂತ್ಕೊಂಡು ಬುಕ್ಸ್ ಎಲ್ಲ ಬರೆದಿದ್ದೀನಿ. ಅರ್ಧಾಕಿ ಒಡೆದಾಕಿ ಬರ್ದಿರೋದನ್ನೇ 2 ಸಲ ಬರೆದಿದ್ದೀನಿ. ಆ್ಯಂಡ್ ನಾನು ಇವಾಗ ನಂದೇನಿದೆ ಅದನ್ನು ಮುಗಿಸ್ಕೊಂಡು ಬ್ಯಾಂಗ್ಳೂರು ಹೋಗ್ತಾ ಇದ್ದೀನಿ ಗೈಸ್. ಬೆಂಗಳೂರಲ್ಲಿ ನೆಕ್ಸ್ಟು ನೀವು ವಿಡಿಯೋ ನೋಡಬಹುದು. ಆ್ಯಂಡ್ ಚಿಕ್ಕಪೇಟೆಗೆ ಬರ್ತಾ ಇದ್ದೀನಿ. ಯಾರಾದರೂ ಸಿಗ್ತೀರಾ ಕಮೆಂಟ್ ಮಾಡಿ. ಸಿಕ್ಕಿದ್ರೆ ಹಾಗೆ ಮೀಟ್ ಮಾಡ್ಕೊಂಡು ಬರ್ತೀನಿ. ಚಿಕ್ಕಪೇಟೆಗೆ ಹೋಗಿ ಸ್ವಲ್ಪ ಮದುವೆಗೆ ಶಾಪಿಂಗ್ ಮುಗಿಸ್ಕೊಂಡು ಅದಾದಮೇಲೆ 1-2-3 ಜನಕ್ಕೆ ಇನ್ವಿಟೇಷನ್ ಕೊಟ್ಬಿಟ್ಟು ಬರಬೇಕು. ಇಷ್ಟು ಪ್ಲ್ಯಾನ್ ಇದೆ. ಇವಾಗ ಬನ್ನಿ ಬಸ್ ಹಿಡ್ಕೊಂಡು ಹೋಗೋಣ. ನಾವು ಇವಾಗ ಡ್ಯೂಟಿ ಮುಗಿಸ್ಕೊಂಡು ನಾವು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಇವಾಗ ಈ ಕಡೆ ಬಸ್ ಸ್ಟಾಪ್ ಕಡೆ ಹೋಗ್ತೀನಿ. ಕೀರ್ತನ ಅವ್ರ ಮನೆಗೆ ಹೋಗ್ತಾರೆ. ನನ್ನೇನೋ ಮತ್ತೆ ಆಫೀಸ್ಗೆ ಬರೋಕ್ಕೆ ಹೇಳಿದ್ದಾರೆ ಗೈಸ್. ಆಫೀಸ್ಗೆ ಹೋಗಿ ಏನೋ ಬರೀಬೇಕು, ಅದೆಲ್ಲ ಬರೆದು ಕೊಟ್ಬಿಟ್ಟು ನಾನು ಬೆಂಗಳೂರಿಗೆ ಹೋಗೋದು. ಮೋಸ್ಟ್ಲಿ ರಾತ್ರಿ 8 ಗಂಟೆ ಆಗುತ್ತೋ 9 ಗಂಟೆ ಆಗುತ್ತೋ ಗೊತ್ತಿಲ್ಲ ನನಗೆ. ಇನ್ನು ನೋಡೋಣ. ಅಲ್ಲೆಲ್ಲ ಮುಗಿಸ್ಕೊಂಡು ಅರಕಲಗೂಡಿಂದನೇ ಡೈರೆಕ್ಟ್ ಬೆಂಗಳೂರು ಬಸ್ ಹತ್ತೀನಿ. ಇವತ್ತು ನಮ್ಮ ಕೀರ್ತನ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಎಷ್ಟು ವರ್ಷದ್ರಿ? 11 ವರ್ಷ. 13 ಅಂತಿದ್ದೀನಿ. ಅಯ್ಯಪ್ಪ, ಗೊತ್ತಿಲ್ಲ. 11 ವರ್ಷದ್ದು. ಎಲ್ಲ ವಿಶ್ ಮಾಡಿಬಿಟ್ಟು ನೋಡಿ. ಇನ್ನೂ ಹೆಂಗಾಗಿದ್ದಾರೆ. 11 ವರ್ಷ ಆಗೈತದ ಮದುವೆಗೆ. ಸುಂದರ ಎಂಗೇಜ್ ಲವರ್ಸ್. ಅಲ್ವಾ? ಹಿಂಗೆ ಹೋಗ್ತೀರಾ? ಬಾಯ್ ಬಾಯ್. ಹಲೋ, ಬಂದೆ. ಗಂಗೂರವ್ರೊಬ್ಬರು ಗೊತ್ತಿರೋ ಬರ್ತಾಯಿದ್ರು. ನೋಡಿ, ನಾನು ತಪ್ಪು ಬರ್ದಿರೋದು ಲಾಸ್ಟು ಮೀಟಿಂಗ್ ಹೋಗಿದ್ನಲ್ಲ, ಏನು ತಪ್ಪು ಬರ್ದಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ತಪ್ಪಾಗಿದೆ ಅಂತ ಹೇಳ್ತಾವ್ರೆ. ಅದಕ್ಕೆ 2 ಫಸ್ಟಿಂದ ಮತ್ತೆ ಎತ್ಕೊಂಡಿದ್ದೀನಿ, ಅದನ್ನು ಬರೀಬೇಕು. ಈಗ ಅರಕಲಗೂಡಿಗೆ ಹೋಗಿ ಅಲ್ಲಿ ಬರೆಯೋಕ್ಕೆ ನನಗೆ ಗಾಬರಿ ಮಾಡ್ಕೊಬಿಟ್ರೆ ತುಂಬ ತಪ್ಪು ಬರಿತೀನಿ. ಅದಕ್ಕೆ ಇವಾಗ ರತ್ನಕ್ಕ ಅವ್ರ ಮನೆಗೆ ಹೋಗಿ ಬಿಳ್ಗುಳಿಗೆ ಹೋಗಿ ರತ್ನಕ್ಕ ಅವ್ರ ಮನೆ ಹತ್ರ ರತ್ನಕ್ಕನ ಕೇಳಿಕೊಂಡು ನೀಟಾಗಿ ಬರೆದು ಅದಾದಮೇಲೆ ಮತ್ತೆ ರಾಮನಾಥ್ಪುರ ಬಂದು ರಾಮನಾಥ್ಪುರದಿಂದ ಅರಕಲಗೂಡಿಗೆ ಹೋಗಿ
ಅರಕಲಗೂಡಿಂದ ಬೆಂಗಳೂರಿಗೆ ಹೋಗಬೇಕು. ನೋಡೋಣ ಇವಾಗ ಬಿಳ್ಗುಳಿಗೆ ಆಟೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಆಟೋದವರಿಗೆ ಎಷ್ಟಾಗುತ್ತೆ ಕೇಳೋಣ. ರತ್ನಾಕ 60 ರೂಪಾಯಿ ಅಂದಿದೆ, ಕೇಳೋಣ ಇವರು. ಆಟೋ ತಂದಿದ್ದೆ ನಾನು ಇವಾಗ. ಇವಾಗೆಲ್ಲ ಕಾಸ್ಟ್ಲಿ ಅಲ್ವಣ್ಣ ಎಲ್ಲ ಅವ್ರೆ. ಅವಳು ಕಾನ್ವೆಂಟ್ಗೆ ಹೋಯ್ತಾಳು ಕಣಜಿ. ಫ್ರೆಂಡ್ಸ್ ರತ್ನ ಕಾನ್ವೆಂಟ್ ಬಂದ್ಬಿಟ್ಟು ಬಂದ್ಬಿಟ್ಟು ಊಟ ಮಾಡಿದೆ. ಫಿಶ್ ಇದೆ ತಿನ್ನು ಅಂದರು. ಇವತ್ತು ಗುರುವಾರ ತಿನ್ನಲ್ಲ ಅಂದ್ಬಿಟ್ಟು ಚಿತ್ರಾನ್ನ ತಿಂದ್ಬಿಟ್ಟೆ. ನೋಡಿ ಈಗ ರತ್ನಕ ನಂಗೆ ಬರ್ಕೊಡ್ತೈತೆ. ಈಗ ಬರ್ದಿರೋದು ತೊಗೊಂಡೋಗ್ಬಿಟ್ಟು ಆಫೀಸಿಗೆ ಕೊಡಬೇಕು. ಓ ಮನೇಲೆಲ್ಲ ತೇಜು ಅಂದ್ಬಿಟ್ಟು ಸಡನ್ನಾಗಿ ಕಟ್ ಮಾಡಿದೆ. ಕಾಲೇಜಲ್ವ ಇವತ್ತು ಯಾವ ವಾರ ಅಂತ ಫಸ್ಟ್ ನೆನೆಸ್ಕೊಂಡೆ. ಗುರುವಾರ ಕಾಲೇಜ್ಗೆ ಹೋಗಿರ್ತಾಳಲ್ಲ ಅಂದ್ಬಿಟ್ಟು ಫಂಕ್ಷನ್ ತೋರಿಸಿ. ಇಲ್ಲ ಅಲ್ಲಿ ನಾನು ರೆಡಿ ಆದ್ಮೇಲೆ ಇವತ್ತು ನಮ್ಮ ಸಿಂಚು ಮನಸ್ಸನ್ನು ಎಲ್ಲರೂ ನಮ್ಮ ಹತ್ರದಲ್ಲಿ ರೆಡಿ ಮಾಡಿರೋದು. ಹೌದಾ, ನೀಟಾಗಿ ಮಾಡ್ಕೊಳ್ಳಿ. ಮೆಸೇಜ್ ಮಾಡ್ತೀನಿ, ಫೋಟೋ ಕಳಿಸುತ್ತೀನಿ. ಹೆಂಗೆ ರೆಡಿ ಆಗೋಣ ಸುಮಾರು. ನಾಳೆ ಮಾಮೂಲಿ ಡ್ರೆಸ್. ನೀವು ಹಿಂದೆ ಫಸ್ಟ್ ಸ್ಟಾರ್ಟಿಂಗ್ ಬರ್ದಾಗ ತಪ್ಪು ಬರೀವ್ರಾ? ನಾನು ತಪ್ಪು ಬರ್ದಿರೋದಿಲ್ಲ. ಹಾಂ ಅಲ್ಲೋತ್ತಾವಳೆ. ಈಗ ಎಷ್ಟು ಅದು? 5 ವರ್ಷ ಕಣಜ್ಜಿ. ಅವಾಗಲೇ ಹೇಳದ್ನಲ್ಲ, ಈಗಲೂ ಹೇಳಿದ್ನಲ್ಲ. ಈಗ ಒಂದು 10 ನಿಮಿಷದ ಹಿಂದೆ ಕೇಳಿ. ಹ್ಞೂ ನೋಡ್ಕೋತದ. ನಮ್ಮ ಅಮ್ಮನೇ ಎಲ್ಲ ನೋಡ್ಕೊಳ್ಳೋದು. ಅಯ್ಯೋ ನನ್ನ ಮಗಳ ಬೆಂಗಳೂರು ಕಳಿಸ್ಬಿಟ್ಟು ನಮ್ಮ ಅಮ್ಮ ಬಂದ್ಬಿಟ್ಟು ನೀನು ಬೆಳಗ್ಗೆ ಸತಿಗೆ ಅಂದರೆ ಸಂಜೆ ಎಲ್ಲ ಕಡೆ ಕೊಟ್ಕೊಂಡು ಬಂದ್ರಲ್ಲ, ಮಗ ಯಾಕೆ ಕಳಿಸಿದಿ ನೀನು, ಮನೇಲಿ ಹೆಂಗಿದೆಯಾ ನೀನು, ಮಗ ಯಾಕೆ ಕಳಿಸ್ತೆ ಅಂದ್ರೆ ನೋಡಿ ಹೊಂಟು ನಿಂತಲು ಇವಳು ಕರ್ಕೊಳೋದು. ನಾನೇನು ಹೋಗು ಅಂತ ಏನಾರು ಇದು ಮಾಡಿ ನಮ್ಮ ಅಮ್ಮ ಯಾಕೆ ಕಳಿಸಿದಿ, ಮನೇಲಿ ಇರೋಕೈತೆ ನಮ್ಮ ಮಗ ಇರೋದನೆಯ ಅಂತ. ನಮ್ಮ ರಾಜ್ಯಕ್ಕೆ ನನ್ನ ತಂಗಿ ಜೊತೆ ಹೋಗೋಳೆ ಬೆಂಗಳೂರಿಗೆ. ಹಾಂ ರಜಾ ಅಲ್ವಾ, ಅದಕ್ಕೆ ನಮ್ಮ ಮಮ್ಮಿ ಯಾಕೆ ಕಳಿಸ್ತೆ ಅಂತ. ಈಗ ಕೊಡ್ತೀವಿ. ಈಗ ಮದುವೆ ಅವಳದು ಮುಂದಿನ ತಿಂಗಳಿಗೆ. ಇಲ್ದಂಗೆ ನಿಮ್ಮನ್ನ ಟೀ ಇಟ್ಕೊಡಿ ಅಂತ ಕೇಳ್ತೀನಿ. ಡಯೆಟ್ ಎಲ್ಲ ಹಾಳಾಯ್ತು. 56 kg ಇದ್ದೀನಿ. ಟಿ ವಿ 6 ಅಂದರೆ 58 ಇದ್ದೆ. ಅಂಗನವಾಡಿ ನೀವು ಹೈಟ್ ಇದ್ದೀರಲ್ಲ ಗೊತ್ತಾಗೋದಿಲ್ಲ. ನಾನು 2 kg ಅಂದರೆ ಅಂಗನವಾಡಿಗೆ ಬರೋಕ್ಕಿಂತ ಮುಂಚೆ 58 ಏನೋ ಇದ್ದೆ. 2 kg ಸಣ್ಣ ಇದ್ದೀನಿ. ನಾನು ಕರೆಕ್ಟಾಗಿ ಪ್ರಾಪರಾಗಿ ಡಯೆಟ್ ಮಾಡ್ತು ಅಂದರೆ 2 ತಿಂಗಳಲ್ಲೇ 7ರಿಂದ 8 kg ಸಣ್ಣ ಆಯ್ತೀನಿ. ನಾನು ತಿಂತಾ ಇರಬೇಕು ಗೊತ್ತಲ್ಲ ನಿಮಗೆ. ನಮಗೆ ಮನೇಲಿರೋದಕ್ಕೆ ಮೇಡಮ್ ಹೊಟ್ಟೆ ಹಾಕಲ್ಲ. ಏನಾದ್ರು ತಿನ್ನೋಣ ಅನ್ನಿಸ್ತಾ ಇರ್ತದೆ. ಕೆಲಸ ಇಲ್ಲ, ಕೇಮಿಲ್ಲ. ಇನ್ನೇನು ಚಿಕ್ಕಪೇಟೆಲಿ ಏನಾದ್ರು ಬೇಕಾ ನಿಮಗೆ? ಅಮೌಂಟ್ ಹಾಕ್ಬಿಡಿ, ಹಾಗೆ ತಗೊಬರ್ತೀನಿ. ಗಿಫ್ಟು ಏನು ಬಡ್ತಾಡೇನೋ ಏನು ಗಿಫ್ಟ್ ಕೊಡೋಕ್ಕೆ. ನನ್ನ ಕೂದಲು ಒಸಿ ಉದುರುತ್ತೆ. ಗ್ಯಾಸ್ ಉಳಿಸ್ತಾ ಇದ್ದೀರಾ. ಅಣ್ಣ ಯಾರು ಅಂತ ಗೊತ್ತಿಲ್ಲ. 60 ರೂಪಾಯಿ ತಕ್ಕೆ 70 ರೂಪಾಯಿ ತಗೊಂಡು. ರತ್ನಕ್ಕ ನೋಡಿ ಮನೆ ಕರೆಸ್ಕೊಬಿಟ್ರಲ್ಲ ಕೊನೆಗೂ. ಮೆಲ್ಲ ಬರ್ತಾ ಇದ್ದೀನಿ. 3 ಗಂಟೆ ಕನಕ 1 ಗಂಟೆಗೆ ಬಂದಿದ್ದೀನಿ ನಾನು. ಮತ್ತೆ 60 ರೂಪಾಯಿ ಅಲ್ವಾ ನಮ್ಮ ಟೀಚರ್ ಹೇಳಿದ್ರು ಬಿಲ್ಗುಲಿಯವರು ಅಂದರೆ. ನಾನು ಅಂಗನವಾಡಿ ಟೀಚರು ಅಂದರೆ ನನ್ನ ಡ್ರೆಸ್ ನೋಡ್ತಾರೆ. ಅಂದ ಮತ್ತೆ ನೀವು ವ್ಲಾಗ್ಸ್ ಮಾಡ್ತೀರಲ್ವಾ ಅಂದು. ಹ್ಞೂ ನಿಮ್ಗೆ ಹೆಂಗೆ ಗೊತ್ತು ಅಂದರೆ ಆಟೋದಲ್ಲಿ ಇನ್ನೊಬ್ರು ಹಿಂದೆ ಆಟೋ ಯಾವುದೋ ಹುಡುಗ ಸ್ವಲ್ಪ. ಹಾಂ ಅದಕ್ಕೆ ನಿಮ್ಗೆ ಹೆಂಗೆ ಗೊತ್ತು ಅಂದರೆ ಆ ಕಡೆ ರೋಡಲ್ಲಿ ಮಾಡ್ಕೊಬತ್ತಿದ್ರಲ್ಲ ಅಂದರೆ ಆಟೋ ಎದುರುಗಡೆ ರೋಡಲ್ಲಿ ಮಾತಾಡ್ಕೊಂಡು ಬಂದೆ. ಹಾಂ ಹೌದಾ ಅಂದೆ. ಆಮೇಲೆ ಸುಷ್ಮಾ ಅಲ್ವಾ ಅಂದರು. ನನ್ನ ಹೆಸ್ರು ಹೆಂಗೆ ಗೊತ್ತಾಯಿತು ಅಂದೆ. ಒಂದ್ಸಲ ನಿಮ್ಮ ವ್ಲಾಗು ಬಂದಿತ್ತು ನನಗೆ, ನೋಡಿದ್ದೀನಿ ಅಂತ. ನೋಡೋಣಂತೆ. ಹೌದಾ ಅಣ್ಣ ಮತ್ತು ಕಡಿಮೆ ಮಾಡ್ಕೋಬೇಕು ತಾನೆ ನೀವು. 60 ರೂಪಾಯಿ ಅಂತವ್ರೆ 70 ರೂಪಾಯಿ ಅಂತ ಇವ್ರು ಹೇಳ್ತಾರಲ್ಲ ಅಂದರೆ ಇದೇ ನಮ್ಮ ಆಟನ ಕಡಿಮೆ ಮಾಡ್ಕೊಳ್ಳೋಕ್ಕೆ. ನಮ್ಮ ಆಟಕ್ಕೆ ಹತ್ತಿದ್ರೆ ಕಡಿಮೆ ಮಾಡ್ಕೊಳ್ಳಿ ಅಂತಾನೆ. ಅವ್ನು ಹಿಂದೆ ನಿಲ್ಸಿದ್ದ. ರತ್ನಕ್ಕ ಹೇಳಲ್ಲಿ ನಿಂತ್ಕೊಳ್ಳೋಣ ಬರಕ್ಕ. ರತ್ನಕ್ಕ ಯಾರ್ದೋ ಬೈಕ್ ಕರ್ಸಕ್ಕೆ ಅಂದ್ಬಿಟ್ಟು ನೋಡ್ತೈತೆ ಫ್ರೆಂಡ್ಸ್. ನಾನು ಬಂದೆ. ಟೈಮ್ ಬಂದು 3 ಗಂಟೆ 50 ನಿಮಿಷ. ನಾನು ಗಂಗೂರು ಬಿಟ್ಟಾಗ ಆಲ್ಮೋಸ್ಟ್ 1 ಗಂಟೆ. ರತ್ನಕ್ಕ ಅವ್ರ ಮನೆಗೆ ಹೋದಾಗ ರತ್ನಕ್ಕ ಅವ್ರ ಮನೇಲೆ 3 ಗಂಟೆ ಆಗೋಯ್ತು. ಊಟ ಕೊಟ್ಟರು, ಟೀ ಕೇಳಿದೆ, ಟೀ ಇಟ್ಕೊಟ್ರು. ಅವರೇ ಬರ್ಕೊಟ್ರು ನನಗೆ. ನಾನು ಸುಮ್ಮನೆ ಫೋನ್ ಚಾರ್ಜ್ ಹಾಕ್ಕೊಂಡು ಫೋನ್ ನೋಡಿಕೊಂಡು ಕೂತಿದ್ದೆ.
ಅಂದರೆ ಯಾರ್ದೋ ಬೈಕ್ನ ಅಡ್ಡೆ ಹಾಕ್ಸಿ ಬೈಕಿಗೆ ಹತ್ಸಿದ್ರು. ಸೊ ಒಂಥರ ಅಕ್ಕನ ಥರನೇ ಗೈಸ್, ನನಗೆ ಏನೇ ಹೆಲ್ಪ್ ಬೇಕು ಅಂದರೆ ಮಾಡಿಕೊಡ್ತಾರೆ. ನಾನು ಮನೆಗೆ ಬರ್ತೀನಿ, ನಂಗೆ ಬರೆಯೋಕ್ಕೆ ಗೊತ್ತಾಗಲ್ಲ ಅಂದಿದ್ದಕ್ಕೆ ಸರಿ ಮನೆಗೆ ಬಾ ಅಂತ ಅಂದರು. ಸೊ ನೋಡಿದ್ರಲ್ಲ ಹಾಗೆ. ಸೊ ನನ್ನ ವಿಚಾರದಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಖುಷಿ ಆಗುತ್ತೆ. ಸೊ ನನಗನ್ಸುತ್ತೆ ಈಗ ನನಗೊಬ್ರು ಅಕ್ಕ ಇದ್ದಿದ್ರೆ, ಸ್ವಂತ ಅಕ್ಕ ಇದ್ದಿದ್ರೆ ಹಿಂಗೆ ಕೇರ್ ಮಾಡೋರೇನೋ ಅನಿಸುತ್ತೆ. ರತ್ನಕ್ಕನ ನೋಡಿದ್ಮೇಲೆ ನನಗೂ ಅಕ್ಕ ಇರಬೇಕಿತ್ತು ಅನಿಸುತ್ತೆ. ಸೊ ನಾನು ಎಂಥ ಬುದ್ಧಿಗೇಡಿ ಕೆಲಸ ಮಾಡಿದ್ದೀನಿ ಅಂದರೆ, ನಾನು ಬೆಂಗಳೂರಿಗೆ ಹೋಗ್ತಾ ಇರೋದೇ ನಾವು ಒಂದು 2-3 ಜನ ಫ್ರೆಂಡ್ಸ್ ಇದ್ದಾರಲ್ಲ, ಅವ್ರಿಗೆ ಇನ್ವಿಟೇಷನ್ ಕೊಟ್ಬಿಟ್ಟು ಚಿಕ್ಕಪೇಟೆಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಅಂತ ಹೇಳಿ ಎಂಥ ಕೆಲಸ ಮಾಡಿದ್ದೀನಿ ಅಂದರೆ ಇನ್ವಿಟೇಷನ್ನೇ ತಂದಿಲ್ಲ ಗೈಸ್. ನಾನು ಎಂಥವಳು ನೋಡಿ, ನಾನು ಇನ್ವಿಟೇಷನ್ನೇ ತಂದಿಲ್ಲ. ಬೆಳಗ್ಗೆ ಬಸ್ ಹತ್ತಿದ್ನಲ್ಲ 9 ಗಂಟೆಯಲ್ಲಿ ಕೆರಳಾಪುರಕ್ಕೆ ಬಂದು ನೆನ್ಕೋತಾ ಇದ್ದೀನಿ, ಅಯ್ಯೋ ಇನ್ವಿಟೇಷನ್ನೇ ತರಲಿಲ್ಲ, ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಇನ್ವಿಟೇಷನ್ ಕೊಡಬೇಕು ಅಂತ. ಆಗ ಒಂದೇ ಹೊಸ್ರು ನನ್ನ ತಂಗಿಗೆ ಫೋನ್ ಮಾಡಿದೆ, ಇನ್ವಿಟೇಷನ್ ತೊಗೊಂಡೋಗಿದ್ಯಲ್ಲ ಸ್ವಲ್ಪ ಹೆಚ್ಚಾಗಿದ್ದಾವ ಅಂತ. ಹ್ಞೂ ಅವೇ ಅಂದು. ನೋಡೇ ಈ ಥರ ಮಾಡ್ಕೊಬಿಟ್ಟಿದ್ದೀನಿ, ಇನ್ವಿಟೇಷನ್ನೇ ತಂದಿಲ್ಲ ಅಂದೆ. ಅವಳ ಪಾಪ ಇನ್ನೂ ಎದ್ದೇ ಇಲ್ಲ, 9 ಗಂಟೆ ಆದರೂ ನಿದ್ದೆಗಣ್ಣಲ್ಲೇ ಮಾತಾಡ್ತಾವೆ ನೋಡಿ. ನಂತರ ಯಾರ್ಯಾರು ಬುದ್ಧಿವಂತವ್ರೆ, ಕೊಯ್ತಾ ಇರೋದೇ ಶಾಪಿಂಗು ಮತ್ತು ಇನ್ವಿಟೇಷನ್ ಕೊಡೋಕ್ಕೆ. ಇನ್ವಿಟೇಷನ್ನೇ ತಂದಿಲ್ಲ. ಹೆಂಗೋ ನನ್ನ ತಂಗಿ ಹತ್ರ ಇರೋದ್ರಿಂದ ಸರಿ ಆಯಿತು, ಇಲ್ಲಾಂದರೆ ನಾನು ಇವತ್ತು ಬೆಂಗಳೂರಿಗೆ ಹೋಗಂಗಿರಲಿಲ್ಲ. ಅಂಗನವಾಡಿ ಮುಗಿಸ್ಕೊಂಡು ಮತ್ತೆ ಮುಂಡೂರಿಗೆ ಹೋಗಿ ಅಷ್ಟರಲ್ಲಿ ಇವಾಗ ಅರ್ಕಲ್ಗುಡ್ಗೆ ಆಫೀಸಿಗೆ ಬರೋ ಥರ ಆಯಿತು ನೋಡಿ. ನಾವೇನೋ ಪ್ಲ್ಯಾನ್ ಮಾಡ್ತೀವಿ, ಅಲ್ಲಿ ಏನೇನೋ ಆಗೋಯ್ತದೆ. ಸೊ ನಾನಿವಾಗ ಸರ್ಕಲ್ ಹತ್ರ ಇದ್ದೀನಿ, ಎಲ್ಲ ನನ್ನ ಹುಚ್ಚಿ ಅಂತ ನೋಡ್ತಾವ್ರೆ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ಬಂದು ಬೆಂಗಳೂರಲ್ಲಿರುತ್ತೆ, ಬೆಂಗಳೂರಲ್ಲಿ ನನ್ನ ನೋಡಿರಿ ವ್ಲಾಗಲ್ಲಿ. ಸೊ ಅಲ್ಲಿ ತನಕ ಬಾಯ್. ಆಫೀಸಿಗೆ ಬಂದು ಎಲ್ಲ ಕೊಟ್ಟಾಯಿತು. ಪಾಪ ನಾನು ತಪ್ಪು ಮಾಡಿದ್ರೆ ಅದನ್ನ ಅವರೇ ಸರಿ ಮಾಡಿದರು. ಬಟ್ ನಾನು ಇನ್ನೊಂದು ಸಲ ಬರ್ಕೊಂಡು ಕೊಟ್ಟನಲ್ವ, ವಾಪಸ್ ನೀನೇ ಇಟ್ಕೊ ಅಂದರು. ಸೊ ಇವಾಗ ಆಲ್ಮೋಸ್ಟ್ ಟೈಮು ಆಗೋಯ್ತು. ಸೊ ಇನ್ನೇನಿಲ್ಲ, ವ್ಲಾಗ್ನ ಎಂಡ್ ಮಾಡ್ತೀನಿ ಅಂದರೆ ಎಂಡು ಕೂಡ ಮಾಡಿ ನಿಮಗೆ ಬಾಯ್ನೂ ಮಾಡಿದೆ. ಬಟ್ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೊಬೇಡಿ ಇವಳು ಯಾಕೆ ಹಿಂಗಾಡ್ತಾಳೆ ಅಂತ ಹೇಳಿ. ಆ್ಯಂಡ್ ನನ್ನ ಲೈಫಲ್ಲೂ ಏನೇನೋ ನಡೀತಾ ಇದೆ ಗೈಸ್ ಹೊಸದಾಗಿ. ಸೊ ಖುಷಿ ಆಗುತ್ತೆ, ಏನು ಅಂತ ಎಲ್ಲ ಹೇಳೋದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಸೊ ಒಟ್ಟಿಗೆ ಇವಾಗ ಸ್ವಲ್ಪ ಖುಷಿಯಾಗಿದ್ದೀನಿ. ಸೊ ನನ್ನ ಯಾರೋ ಒಬ್ಬರು ಕೇರ್ ಮಾಡ್ತಾರೆ ಅಂತ ಹೇಳಿ ಹಂಗೆ ಅಂದ್ಕೊಂಬಿಟ್ಟು ಏನೇನು ಮದುವೆ ಆಯ್ತೀರಾ ಅನ್ಬೇಡಿ, ಆ ಥರ ಏನಿಲ್ಲ. ಸೊ ಆ ಥರ ಇಂಟೆನ್ಷನು ನನಗಿಲ್ಲ. ಬಟ್ ನನಗೆ ಇವತ್ತು ಸೊ ಒಬ್ಬರು ಸಿಕ್ಕಿದ್ರು, ನಮ್ಮೂರವರೇ. ನೀನು ಯಾಕೆ 2ನೇ ಮದುವೆ ಆಗಬಾರ್ದು, ಆಗದಿದ್ದರೆ ಹೇಳು ಅಂತ ಎಲ್ಲ ಅಂದರು. ಇಲ್ಲ ನಾನು ಆಗೋದಿಲ್ಲ ಅಂತ ಹೇಳಿ ಹೇಳಿದೆ. ಅಯ್ಯೋ ನನಗೆ ಸಿಗೋದೆಲ್ಲ ಗೈಸ್ ನನ್ನ ಫ್ರೆಂಡ್ಸಿಂದ ಹಿಡಿದು ನಮ್ಮ ಅಪ್ಪಾಜಿ ವಯಸ್ಸಿನವರು ಎಲ್ಲರೂ, ಪ್ರತಿಯೊಬ್ಬರು ಲೇಡೀಸು ಜೆಂಟ್ಸು ಎಲ್ಲ ನೀನು ಮದುವೆ ಆಗು ಅಂತ ಹೇಳ್ತಾರೆ. ಒಬ್ಬರು ಕೂಡ ನೀನು ಆಗಬೇಡ ಅಂತ ಹೇಳಿಲ್ಲ. ಅಲ್ಲಿಗಾಗಿ ಒಬ್ಬಳು ಫ್ರೆಂಡ್ ಮಾತ್ರ ಬೇಡ ಆಗಬೇಡ, ಎಕ್ಸ್ಪೀರಿಯೆನ್ಸು ಚೆನ್ನಾಗಿರಲ್ಲ, ನಾನು ಆಗ್ಬಿಟ್ಟು ಸ್ವಲ್ಪ ನನಗೆ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿದ್ಲು. ಅವಳೊಬ್ಬಳು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಆಗೋಗ್ತಾರೆ. ಆ್ಯಂಡ್ ಸಿಂಗಲ್ ಆಗಿದ್ದೀವಿ ಅಂತ ಹೇಳಿದ್ರೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಇರೋದ್ರಿಂದ ತುಂಬ ಜನ ಮಿಸ್ಯೂಸ್ ಮಾಡ್ಕೊಳಕ್ಕೆ ನೋಡ್ತಾರೆ. ಮೆಸೇಜ್ ಮಾಡೋದು, ಒಂದು ರಾಯರ ಹೆಸರುಗಳೆಲ್ಲ ಹೇಳಿ ನಿಮ್ಮನ್ನ ಬಸ್ ಸ್ಟಾಪಲ್ಲಿ ನೋಡಿದ್ದೆ, ಸೊ ನೋಡಿ 15 ದಿನ ಆಗಿತ್ತು, ನಿಮ್ಮ ID ಸರ್ಚ್ ಮಾಡಿದೆ, ಇವಾಗ ಸಿಕ್ತು, ನಿಮ್ಮ ಹೆಸರು ಸುಷ್ಮಾ ಅಂತ ಅಲ್ವಾ, ನಿಮ್ಮ ಫ್ರೆಂಡು ನೀವು ಮಾತಾಡ್ಕೊಂಡು ಹೋಗ್ತಾ ಇದ್ರಿ, ನೀವು ಅಂಗನವಾಡಿ ಟೀಚರ್ ಅಲ್ವಾ, ನಂಗೆ ಗೊತ್ತಾಯಿತು, ಹಾಗೆ ಹೀಗೆ ನಾನು ರಾಯರ ಭಕ್ತ ಅಂತ ಹೆಂಗೆಂಗೋ ಸುಮ್ಮನೆ ಮೆಸೇಜ್ ಮಾಡಿದ್ರು. ಸೊ ನಾನು ರಾಯರ ಮೇಲೆ ಹಣೆ ನಿಮ್ಮನ್ನು ಬಸ್ ಸ್ಟಾಪಲ್ಲಿ ನೋಡಿದೆ, ಅದಕ್ಕೆ ID ಇವತ್ತು ಸಿಕ್ತು, ರೀಲ್ಸ್ ನೋಡ್ತಾ ಇದ್ದೆ, ಅದು ಇವರೇ ಅಲ್ವಾ ಅಂದ್ಬಿಟ್ಟು ನಾನು ಮೆಸೇಜ್ ಮಾಡಿದೆ, ಹಾಗೆ ಹೀಗೆ ಅಂತ ಹೇಳಿದ್ರು. ನಮ್ದು ರಾಯರ ಮೇಲೆಲ್ಲ ಹಣೆ ಮಾಡಿದ್ರು. ಅಯ್ಯೋ ಹೌದೇನೋ ಇರ್ಬೋದೇನೋ, ನಮಗೂ ಯಾರೋ ಅಭಿಮಾನಿಗಳಿದ್ದಾರೆ ಹುಡುಗರು ಅಂತ ಹೇಳಿ ನಾನು ಒಂದು 2 ದಿನ ಮೆಸೇಜ್ ಮಾಡಿದೆ. ಅದು ಇನ್ಸ್ಟಾಗ್ರಾಮಲ್ಲಿ ಅಂದರೆ ರಿಪ್ಲೈ, ಹಾಯ್ ಬಾಯ್, ಊಟ ಆಯಿತಾ, ಕಾಫಿ ಆಯಿತಾ ಅಂತ ಹೇಳಿ. ಅದು 3ನೇ ದಿನಕ್ಕೆ ಬೇರೆ ಥರ ಹೋಯಿತು. ನೀವು ಸಿಂಗಲ್ ಆಗಿದ್ದೀರಾ, ಹಾಗೆ ಹೀಗೆ, ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆಯಾ, ಇದರಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ ಏನೇನೋ ಸ್ವಲ್ಪ ನಾನು ಬೈಯಕ್ಕೆ ಹೋಗಲಿಲ್ಲ. ಬಿಕಾಸ್ ನನ್ನದೇ ತಪ್ಪು, ಗೊತ್ತಿಲ್ಲದವ್ರಿಗೆ ಈಗ ರಾಯರ ಮೇಲೆ ಹಣೆ ಮಾಡಿದ್ರು ಅಂತ ಹೇಳಿ ಮೆಸೇಜ್ ಮಾಡಿದ್ದು ನನ್ನದೇ ತಪ್ಪು ಇನ್ಸ್ಟಾಗ್ರಾಮಲ್ಲಿ. ಹಾಗಾಗಿ ನಾನು ಅದೆಲ್ಲ ನಿಮ್ಗೆ ಏನಕ್ಕೆ, ನಿಮ್ಮ ಲಿಮಿಟ್ಸ್ ಏನಿದೆ ಅಷ್ಟರಲ್ಲಿ ನಿಮ್ಮ ಲಿಮಿಟ್ಸಲ್ಲಿ ನೀವು ಇರಿ ಅಂತ ಹೇಳ್ಬಿಟ್ಟು ನಾನು ಮೆಸೇಜ್ ಮಾಡಲಿಲ್ಲ. ಅದಾದಮೇಲೆ ಆ ವ್ಯಕ್ತಿ 1 ವಾರ ಏನೋ ನನಗೆ ಮೆಸೇಜ್ ಮಾಡಲಿಲ್ಲ. ಸೊ ಅದಾದಮೇಲೆ ಮತ್ತೆ ಹಾಯ್ ಊಟ ಆಯಿತಾ ಅಂತ ಕಳಿಸಿದ್ರು. ಆಗ ಹೂ ಆರ್ ಯು ಅಂತ ಹಾಕ್ತೆ ನಾನು.
ಆಗ ಇಷ್ಟು ಬೇಗ ಮರ್ತ್ಕೊಂಡ ಹಾಗೆ ಹೀಗೆ ಅಂತ ನಾನು ರಿಪ್ಲೈ ಕೊಟ್ಟಿದ್ದೆ. ಆ್ಯಂಡ್ ಇದೇ ಥರ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಒಂದು 2-3 ಆಗಿದೆ. ಆ್ಯಂಡ್ ನಂಗೆ ಗೊತ್ತಿರೋರೇನೆ, ನಾನು ತುಂಬ ವರ್ಷದಿಂದ ಪರಿಚಯ ಇರೋರೇನೆ ನನ್ನ ಗಂಡ ತೀರೋದ್ಮೇಲೆ ಮೆಸೇಜ್ ಮಾಡ್ತಾರೆ, ಹೇಗಿದೆಯಾ ಅಂತ. ಒಬ್ಬರು ಅಂತಾರೆ ನಾನು ಲವ್ ಮಾಡ್ತಾಯಿದ್ದೀನಿ ಅಂತ, ಅದು ನಾನು ತುಂಬ ಪರಿಚಯ ಇರೋರೇನೆ. ಆಮೇಲಿಂದ ಇನ್ನೊಬ್ರು ಅಂತಾರೆ ಸೊ ನಿಮ್ಮನ್ನ ಮೀಟ್ ಆಗ್ಬೋದಾ, ಮಾತಾಡಿಸ್ಬೇಕಿತ್ತು ಅಂತಾರೆ. ಅಂದರೆ ಈಗ ಸಿಂಗಲ್ ಆಗಿದ್ದೀವಿ ಅಂದರೆ ಗೊತ್ತಿರೋರು ಅಷ್ಟೇ, ಗೊತ್ತಿಲ್ಲದೇ ಇರೋರು ಅಷ್ಟೇ ನಮ್ಮನ್ನ ಏನೋ ಒಂಥರ ಯೂಸ್ ಮಾಡ್ಕೊಳ್ಳೋಕ್ಕೆ, ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಸೊ ನಾನು ಈ ಮುಂಚೆನೂ ಹೇಳಿದ್ದೆ, ನಮ್ಮ ಅಪ್ಪನಷ್ಟು ವಯಸ್ಸಾಗಿರೋ ವ್ಯಕ್ತಿ ನನಗೆ ಮೆಸೇಜ್ ಮಾಡಿ ಏನೇನೋ ಒಂಥರ ಇದಾಗಿ ಮಾತಾಡಿದರು ಅಂತ ಹೇಳಿ. ಹಾಗಾಗಿ ಎಲ್ಲರೂ ಹುಷಾರಾಗಿರಿ. ನಾನು ಈ ವಿಚಾರನ ತುಂಬ ನೀಟಾಗಿ ಹೇಳೋಣ ಅಂದ್ಕೊಂಡೆ, ಬಟ್ ನಾನು ಇವಾಗ ರೋಡಲ್ಲಿ ಇರೋದ್ರಿಂದ ಹೇಳೋಕ್ಕಾಗ್ತಿಲ್ಲ. ಮೇಲಷ್ಟೇ ಪಾಯಿಂಟ್ಸ್ಗಳನ್ನ ಹೇಳಿದ್ದೀನಿ. ಸೊ ಸಿಂಗಲ್ ಪರ್ಸನ್ಸು, ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿರೋರು ತುಂಬ ಹುಷಾರಾಗಿರಿ ಅಂತ ಹೇಳ್ತಾ, ಸೊ ಇನ್ನೇನು ಜಾಸ್ತಿ ಹೇಳಲ್ಲ. ರೋಡಲ್ಲೆಲ್ಲ ನನ್ನೇ ನೋಡ್ತಾವ್ರೆ, ಈ ಹುಡುಗಿ ಯಾಕೆ ಫೋನ್ ನೋಡ್ಕೊಂಡು ಮಾತಾಡ್ಕೊಂಡೋಯ್ತದೆ ಅಂತ. ಸೊ ಬಿ ಕೇರ್ಫುಲ್. ಯಾರೇ ಅನ್ನೋನ್ ಪರ್ಸನ್ ಮೆಸೇಜ್ ಮಾಡಿದ್ರು ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಅಂದರೆ ತುಂಬ ಮಿಸ್ಯೂಸ್ ಮಾಡ್ಕೊತಾರೆ. ಆ್ಯಂಡ್ ಏನೇನೋ ಬೇರೆ ಬೇರೆ ರೀತಿ ಎಲ್ಲ ಮೆಸೇಜ್ ಮಾಡ್ತಾರೆ ಅಂತ. ಸೊ ಹುಷಾರಾಗಿರಿ ಗೈಸ್, ನಾನು ಕೂಡ ತುಂಬ ಹುಷಾರಾಗಿರ್ತೀನಿ. ಓಕೆ ಬಾಯ್, ನೆಕ್ಸ್ಟ್ ಬೆಂಗಳೂರಲ್ಲಿ ಸಿಗೋಣ, ಬಾಯ್.